ಸಾಮಾನ್ಯವಾಗಿ ಆಲೂಗಡ್ಡೆಯು ಭೂಮಿಯ ಒಳಗಡೆ ಬೆಳೆಯುವುದನ್ನು ಕಾಣಬಹುದಾಗಿದೆ. ಆದರೆ ಬಳ್ಳಿಯ ರೂಪದಲ್ಲಿ ಗಿಡಗಳಲ್ಲಿ ಆಲೂಗಡ್ಡೆ ಬೆಳೆಯುವ ಅಪರೂಪದ ಆಲೂಗಡ್ಡೆ ಬೆಳೆ ಬಿಸಿಲು ನಾಡು ಎಂದೇ ಪ್ರಸಿದ್ಧಿ ಪಡೆದ ಕೊಪ್ಪಳ ಜಿಲ್ಲೆಯ ಕಾಮನೂರು ಗ್ರಾಮದ ಪ್ರಗತಿಪರ ರೈತ ಮಲ್ಲಪ್ಪ ಕುಂಬಾರ ಇವರ ತೋಟದಲ್ಲಿ ಕಂಡುಬಂದಿದೆ. ಇದು ಆಲೂಗಡ್ಡೆ ರೆಡಿ ಆಗಿನ ಮೇಲೆ ರೀ, ಇದು ಒಂದು ವರ್ಷಗಟ್ಟಲೆ ಇಟ್ಟರು ಕೂಡ ಕೊಳೆಯದಲ್ರಿ. ಈ ನಮ್ಮ ಮಾಮೂಲಿ ಆಲೂಗಡ್ಡೆ ಬರುತ್ತಲ್ರಿ, ನಾ ಒಂದು ವಾರ ಒಪ್ಪತ್ತಿಗೆ ಅದು ಮೆಳಕೆ ಬಂದು ಕೆಟ್ಟು ಹೋಗ್ಬಿಡುತ್ತೆ. ಇದು ವರ್ಷಗಟ್ಟಲೆ ಇಟ್ಟರು ಹಂಗೆ ಇರುತ್ತೆ ರೀ. ಇದನ್ನು ನಾವು 3ನೇ ತಿಂಗಳ ಮುಗಿದು ಎಂಡ್ 4ನೇ ತಿಂಗಳ ಪ್ರಾರಂಭ ಆಗುತ್ತಲ್ರಿ, ಅವಾಗ ನಾಟಿ ಮಾಡ್ತೀವಿ ರೀ. ಇದು ಸಹಜ ಸೀಡ್ನಿಂದ ತರಿಸಿದ್ರಿ, ಮೈಸೂರಿಂದ. ಈಗ ನಾವು ಆಲೂಗಡ್ಡೆ ಪಲ್ಯ ಮಾಡ್ತೀವಿ, ಅದೇ ಸೇಮ್ ಪಲ್ಯ ಮಾಡಕ್ ಬರುತ್ತೆ ರೀ. ಆಮೇಲೆ ಸಾಂಬಾರ್ ಮಾಡಕ್ ಬರುತ್ತೆ, ಪೌಡರ್ ಮಾಡಬಹುದು, ಚಿಪ್ಸ್ ಮಾಡಕ್ ಬರುತ್ತೆ. ನಾವು ಮಾಡಿದ್ದು ಚಿಪ್ಸು, ಸಾಂಬಾರು, ಪಲ್ಯ ಮಾಡಿದೇವ್ರಿ. ಇದನ್ನ ನೀವು ಮಾರ್ಕೆಟ್ಗೆ ಕಾಯಿನ ಕೊಡ್ತೀರೋ ಮಾಡಿ ಸರ್? ನಾವು ಅಲ್ಲಿ ಏನು ಸೀಡ್ ಏನು ತರಿಸಿವಲ್ರಿ, ಅಲ್ಲಿಗೆ ಕಳಿಸ್ತೀನಿ ಸರ್. ನಾನು ಇಲ್ಲಿ ಲೋಕಲ್ ಒಂದಿಷ್ಟು ರೈತರಿಗೆ ಮಾರ್ಕೆಟಿಂಗ್ ಮಾಡ್ತೀನಿ ರೀ. ನಮ್ಮ ಮಣ್ಣಿನೊಂದಿ ಮಾತುಕತೆ ಏನು ಕಾರ್ಯಕ್ರಮ ಇರ್ತಲ್ಲ, ಅಲ್ಲಿ ಬೀಜಕ್ಕಂತ ತಗೊಂಡ್ರಿ ಸೀಡ್ ಬೀಜ ಅಂತ ಮಾರಾಟ ಮಾಡ್ತೀನಿ ಕಾರ್ಯಕ್ರಮದಲ್ಲಿ. ಉಳ್ದಂಗೆ ಏನೋ ನಂಗೆ ಜಾಸ್ತಿ ಆಯ್ತು ಅಂದ್ರೆ ಅವ್ರಲ್ಲಿ ಕ್ವಿಂಟಲ್ ಗಟ್ಟಲೆ ತಗೊಂತಾರೆ ಸರ್. ನಾನು ಅಲ್ಲಿ ಕಳಿಸ್ಬಿಡ್ತೀನಿ. ಇದನ್ನ ಅಲ್ಲಿಗೆ ಕಳ್ಸಲ್ಲ, ಅಲ್ಲಿಗೆ ಕಳಿಸ್ತೀನಿ. ಅವ್ರು ಎಷ್ಟಿದ್ರು ತಗೊಂತಾರೆ. ಲಾಸ್ಟ್ ಟೈಮು 2.5 ಕ್ವಿಂಟಲ್ ಬಂತ್ರಿ 2 ಸಾಲಿ ಅಂತ. ಉಳಿದಿದ್ದು ನಾನು ಒಂದಿಷ್ಟು ಬೀಜಗಳನ್ನ ನಾನಿಲ್ಲಿ 50 ರೂಪಾಯಿ 60 ರೂಪಾಯಿ ಒಂದು ಬೀಜ, ಈ ತರ ಕಾಯಿ ಒಂದು ಗಡ್ಡೆ ರೀ. ಇದು ಒಂದು ಗಡ್ಡೆನೂ ಒಂದು ಬೀಜ ರೀ, ಒಂದು ಸಸಿ. ಇದು ಒಮ್ಮೆ ಹಚ್ಚಿದ್ರೆ ನಿಮ್ಮ ಮಕ್ಕಳು ಮರಿ ಮೊಮ್ಮಕ್ಕಳ ಕಾಲದವರಿಗೆ ಒಮ್ಮೆ ರೀ. ಇದು ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡೋದು ಸರ್. ಒಮ್ಮೆ ನೀವು ಬಂಡವಾಳ ಹಾಕಿದ್ರೆ ಸಾಕ್ರಿ, ನಿರಂತರವಾಗಿ ನಿಮ್ ಜೊತೆಗೆ ಇರುತ್ತೆ. ಇದು ಬ್ಯಾಸಿಗೆ ಬಂದಾಗ ನಶಿಸುತ್ತೆ, ಗಡ್ಡೆ ಅಲ್ಲೇ ಇರತ್ರಿ. ಮುಂಗಾರು ಏನು ಪ್ರಾರಂಭದಲ್ಲಿ ಗುಡುಗುತ್ತಲ್ರಿ, ಅವಾಗ ತನ್ನಿಟ್ಟಕ್ಕೆ ತಾನೇ ಸಹಜವಾಗಿ ಮೆಳಕೆ ಹೊಡೆಯುತ್ತೆ. ತನ್ನಿಟ್ಟಕ್ಕೆ ತಾನೇ. ಇದಕ್ಕೇನು ಜಾಸ್ತಿ ಉಪಚಾರ ಮಾಡೋ ಅವಶ್ಯಕತೆ ಅಲ್ರಿ. ಗೊಬ್ಬರ ಹಾಕ್ಬೇಕು, ಇನ್ನು ನೋಡ್ಕೋದು ಏನು ಮಾಡಲ್ರಿ. ನಾವು ನೀರು ಒಂದು ಕೊಡ್ತೀವಿ, ಅದು ಬಿಟ್ಟರೆ ಜೀವಾಮೃತ ಒಂದು ಕೊಡ್ತೀನಿ ರೀ. ಯಾವುದೇ ರೋಗ ಒಟ್ಟ ಯಾವುದೇ ರೋಗ ಬಾಧೆ ಬರಲ್ಲ. ಒಂದು ಕೀಡಿ ಒಂದು ಬರುತ್ತ್ರಿ, ಅದನ್ನ ನೋಡ್ಕೊಂಡಿದ್ದ ಕೀಡಿ ತೆಗೆದು ಸಾಯಿಸ್ಬಿಟ್ರೆ ಆಯ್ತ್ರಿ, ಬೇರೆ ಏನು ಬೇಕು. ಈ ಆಲೂಗಡ್ಡೆಯನ್ನ ವರ್ಷದಲ್ಲಿ ಒಂದೇ ಬಾರಿ ಬೆಳೆ ತೆಗೆಯಬಹುದು. ಈ ಆಲೂಗಡ್ಡೆ ಉತ್ತಮ ಪೌಷ್ಟಿಕ ಅಂಶಗಳನ್ನ ಹೊಂದಿದ್ದು ಇದರ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು. ಹತ್ತತ್ರ 1 ರಿಂದ 1.5 kg ವರೆಗೂ ಬರುತ್ತೆ ಒಂದು ಗಡ್ಡೆ. ಲಾಸ್ಟ್ ಟೈಮ್ 3/4 kg ವರೆಗೂ ಬಂದಿತ್ತು, ಒಂದೊಂದು ಗಡ್ಡೆ ಬಂದಿತ್ತು. ಸುಮಾರು ಇದು ಒಂದೇ ಸಾಲಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ನನಗೆ ಇದು ಒಂದು 20 ಬೀಜ ಅದ ಒಂದು ನೋಡ್ರಿ. ಹತ್ತತ್ರ ಇದು ಒಂದೇ ಸಾಲಲ್ಲಿ ನಾವು 1 ಕ್ವಿಂಟಲ್ ಚಿಲ್ಲರೆ ತಗೊಂಡಿದ್ದೇನೆ. ಇದ್ರ ಸಸಿಗಳು ಕೂಡ ಮಾಡಿದ್ದೀನಿ ರೀ. ಸಸಿ ಇದು ಬರೋದ್ರಿ 4ನೇ ತಿಂಗಳದಾಗ ಪ್ರಥಮ ಮಳೆ ಏನು ಬರುತ್ತಲ್ರಿ, ಆ ಟೈಮ್ಗೆ ಗುಡುಗಿದ್ರೆ ಮಾತ್ರ ಮೆಳಕೆ ಹೊಡೆಯಿದ್ರಿ, ಇಲ್ಲಾಂದ್ರೆ ಮೆಳಕೆ ನಾಟಲ್ರಿ ಇದು. ಅದೇ ಸರ್ ನನಗೆ ವಿಶೇಷ ಅನಿಸಿದಕ್ಕೆ ತೊಗೊಂಬಂದಿದ್ರಿ. ಅಲ್ಲಿ ನಾ ಗಡ್ಡೆ ಗೆಣಸು ಮೇಳಕ್ಕೆ ಹೋದಾಗೆ ಪ್ರತಿ ವರ್ಷ ಆಗುತ್ತೆ ಸರ್, ಅಲ್ಲಿ ಹೋದಾಗ ನಾನು ತೊಗೊಂಬಂದಿದ್ರಿ. ಇದು ಇಲ್ಲಿ ಎಲ್ಲರೂ ಇಲ್ಲಿ ಇದು ಭಾಳ ಅಪರೂಪ ರೀ, ಆಕರ್ಷಣೀಯವಾಗಿತ್ತಲ್ರಿ. ಎಲ್ಲರೂ ನಾನು ಸರ್ ಗಡ್ಡೆ ಸುಮಾರು ಸರಿನೂ ಮಾರಿದ್ದೀನಿ, ಅಚ್ಚೆ ಸರಿನೂ ಮಾರಿದ್ದೀನಿ. ಅಚ್ಚೆ ಸರಿ ಮಾರಿದ್ದು ಸ್ವಲ್ಪ ರೀ, ಸರಿ ಬಂದಿದ್ದೆ ತುಂಬ ಬಂತ್ರಿ. ನಂದು ಇದು 3ನೇ ವರ್ಷ ಇದೆ. ಬಳ್ಳಿ ಆಲೂಗಡ್ಡೆ ರೀ, ಬಳ್ಳಿ ಆಲೂಗಡ್ಡೆ. ಸರ್ ಇದನ್ನ ಪಲ್ಯ ಮಾಡ್ಬೋದು ರೀ, ಸಾಂಬಾರ್ ಮಾಡ್ಬೋದು, ಫಿಂಗರ್ ಚಿಪ್ಸ್ ಕೂಡ ಮಾಡ್ಬೋದು ರೀ. ನಾವು ಈಗ 3 ಥರದ್ದು ನಾವು ಮಾಡಿ ನೋಡಿದ್ವಿ ರೀ, ಭಾಳ ಚೆನ್ನಾಗಿರುತ್ತೆ, ಭಾಳ ಟೇಸ್ಟ್ನೇ ಇರುತ್ತೆ. ನನ್ನ ಹೆಸರು ಬಸಯ್ಯ ಸ್ವಾಮಿ ಅಂತ, ಕಡ್ಡಿರಾಂಪುರ ವಿಜಯನಗರ ಜಿಲ್ಲೆ. ನಾವು ಆಲೂಗಡ್ಡೆ ಇದನ್ನು ಮೈಸೂರು ಮತ್ತು ನಮ್ಮ ಶರತ್ ಅಂತ ಡಾಕ್ಟ್ರಲ್ಲಿದ್ದ ತಗೊಂಬಂದು 1 ವರ್ಷ ಬೆಳೆಸಿದ್ವಿ. ಬೆಳೆಸಿದ ಮೇಲೆ ಮಲ್ಲಪ್ಪ ತಗೊಂಡೋಗಿ ಸುಮಾರು, ಮಲ್ಲಪ್ಪನೂ ಭಾಳ ಚೆನ್ನಾಗಿ ಬೆಳೆಸಿದ. ಅದು ಸುತ್ತಮುತ್ತ ಎಲ್ಲ ಒಂದು 20 ಹಳ್ಳಿಗೆ ಕೊಡ್ತೀವಿ. ಇವಾಗ ಒಂದು 6-7 ವರ್ಷ ಆಯ್ತು ನಾನು ಆಲೂಗಡ್ಡೆ ಬೆಳೆಸೋಕ್ಕೆ. ಬೆಳ್ಳಿನೂ ಚೆನ್ನಾಗಿ ಬರ್ತೈತೆ. 1 ವರ್ಷ ಹಾಕಿದ್ರೆ 100 ವರ್ಷ ಆದರೂ ಹೋಗೋದಿಲ್ಲ ಅದು. ರಾಜ್ಯದಲ್ಲಿ ಬೆಳೆಯುತ್ತಿರುವ ಅಪರೂಪದ ಬೆಳೆ ಇದಾಗಿದ್ದು 1 ಎಕರೆಯಲ್ಲಿ ಲಕ್ಷಾಂತರ ರು ಲಾಭ ಗಳಿಸಬಹುದಾಗಿದೆ.